ವಿಕಾಸ್ ತನ್ನ ಪದವಿ ಪೂರ್ಣಗೊಂಡ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬರುತ್ತಾನೆ. ಅಲ್ಲಿ ತನ್ನ ದೂರದ ಸಂಬಂಧಿಯೊಬ್ಬರ ಮನೆಯಲ್ಲಿ ಇದ್ದುಕೊಂಡು ಓದಲು ಪ್ರಾರಂಭಿಸುತ್ತಾನೆ. ಒಂದು ಮುಂಜಾನೆ ಟೀ ಕಪ್ ಹಿಡಿದು ವರಾಂಡದ ಮೇಲೆ ನಿಂತವನ ಕಣ್ಣಿಗೆ ಕೀರ್ತಿ ಕಾಣುತ್ತಾಳೆ. ಆಕೆ ತನ್ನ ಮನೆಯ ಮುಂದಿನ ಗಿಡಗಳಿಗೆ ನೀರು ಹಾಕುತ್ತಾ ಇರುತ್ತಾಳೆ. ಆಕಸ್ಮಿಕವಾಗಿ ಇಬ್ಬರ ಭೇಟಿಯಾಗುತ್ತದೆ. ಕಣ್ಣುಗಳು ಪರಸ್ಪರ ಸಂಧಿಸುತ್ತವೆ. ಇದಾದ ನಂತರ ಇಬ್ಬರು ಒಬ್ಬರನ್ನೊಬ್ಬರು ನೋಡಲು ಪ್ರಾರಂಭಿಸುತ್ತಾರೆ. ಆ ನೋಟ ಪ್ರೀತಿಗೆ ತಿರುಗಲು ಬಹಳ ಸಮಯ ಹಿಡಿಯಲಿಲ್ಲ. ಇಬ್ಬರು ಆಗಾಗ ಮನೆಯವರ ಕಣ್ಣು ತಪ್ಪಿಸಿ ಹೊರಗೆ ಭೇಟಿಯಾಗಲು ಪ್ರಾರಂಭಿಸುತ್ತಾರೆ. ಹೀಗೆ ಕೆಲ ದಿನಗಳು ಉರುಳುತ್ತವೆ. ಅವರ ಮನದಲ್ಲಿ ನೆಟ್ಟ ಪ್ರೀತಿಯ ಗಿಡ ಈಗ ಹೆಮ್ಮರವಾಗಿ ಬೆಳೆಯುತ್ತದೆ. ಒಬ್ಬರನ್ನೊಬ್ಬರು ಗಾಢವಾಗಿ ಪ್ರೀತಿಸುತ್ತಿರುತ್ತಾರೆ. ಒಂದು ದಿನ ಯಾವುದೋ ಕಾರಣದಿಂದ ವಿಕಾಸ್ ಊರಿಗೆ ಹೋಗಬೇಕಾಗಿ ಬರುತ್ತದೆ. ಕಾಲೇಜಿಗೆ ರಜೆ ಕೂಡ ಇರುವುದರಿಂದ ಅವರ ಮನೆಯವರು ಆತನನ್ನು ಊರಿಗೆ ಬಾ ಎಂದು ಕರೆಯುತ್ತಿರುತ್ತಾರೆ. ವಿಕಾಸ್ಗೆ ಹೋಗಲು ಇಷ್ಟವಿಲ್ಲದಿದ್ದರೂ ಹೋಗದೆ ಉಳಿದುಕೊಳ್ಳಲು ಅದು ಆತನ ಸ್ವಂತ ಮನೆಯೂ ಆಗಿರುವುದಿಲ್ಲ. ಆದ್ದರಿಂದ ಬೇಗ ಮರಳಿ ಬರುತ್ತೇನೆ ಎಂದು ಕೀರ್ತಿಗೆ ತಿಳಿಸಿ ಊರಿಗೆ ಹೊರಡುತ್ತಾನೆ. ವಿಕಾಸ್ ಕೆಲ ದಿನಗಳು ಅಲ್ಲಿಯೇ ಇರುತ್ತಾನೆ. ಒಂದು ದಿನ ಕೀರ್ತಿ ಇದ್ದಕ್ಕಿದ್ದಂತೆ ಫೋನ್ ಮಾಡಿ, ನನಗೆ ನಿನ್ನನ್ನು ನೋಡದೆ ಇರಲು ಸಾಧ್ಯವಾಗುತ್ತಿಲ್ಲ. ನೀನಿಲ್ಲದೆ ನಾನು ಬದುಕಿರಲಾರೆ. ಆದಷ್ಟು ಬೇಗ ಹಿಂದಿರುಗಿ ಬಾ ಎನ್ನುತ್ತಾಳೆ. ಇತ್ತ ವಿಕಾಸ್ಗೂ ಕೀರ್ತಿಯನ್ನು ಬಿಟ್ಟಿರಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಒಂದು ವಾರ ಮೊದಲೇ ಬೆಂಗಳೂರಿಗೆ ಬಂದು ಬಿಡುತ್ತಾನೆ. ಹೀಗೆ ಇವರ ಪ್ರೀತಿ ಪ್ರೇಮ ಮುಂದುವರಿಯುತ್ತಲೇ ಇರುತ್ತದೆ. ಒಂದು ದಿನ ವಿಕಾಸ್ ಕೀರ್ತಿಯನ್ನು ಹೊರಗೆ ಭೇಟಿಯಾಗೋಣ ಎನ್ನುತ್ತಾನೆ. ಆದರೆ ಮನೆಯವರ ಕಣ್ಣು ತಪ್ಪಿಸಿ ಬರಲಾಗದೆ ಕೀರ್ತಿ ಮನೆಯಲ್ಲಿಯೇ ಉಳಿದುಕೊಳ್ಳುತ್ತಾಳೆ. ಕೀರ್ತಿ, ಹೇಗಾದರೂ ಬಾ, ಇಲ್ಲ ಅಂದರೆ ನಾನೇ ನಿಮ್ಮನೆಗೆ ಬಂದು ಬಿಡ್ತೀನಿ ಎನ್ನುತ್ತಾನೆ ವಿಕಾಸ್. ಓ ಹೌದಾ, ಅದನ್ನು ನೋಡೇ ಬಿಡ್ತೀನಿ ಬಾ ಎಂದು ಸವಾಲೆಸೆಯುತ್ತಾಳೆ ಕೀರ್ತಿ. ಬೆಳಿಗ್ಗೆ 11 ಗಂಟೆ ಆಗುತ್ತಲಿತ್ತು. ಕೀರ್ತಿ ತನ್ನ ನಾಯಿ ಮರಿಯೊಂದಿಗೆ ಆಟವಾಡುತ್ತಿದ್ದಳು. ಅಷ್ಟರಲ್ಲಿ ಆಂಟಿ ಆಂಟಿ ಎಂದು ಕರೆದಂತಾಯಿತು. ಯಾರೆಂದು ನೋಡಿದರೆ ವಿಕಾಸ್. ಕೀರ್ತಿಯ ಉಸಿರೇ ನಿಂತಂತಾಯಿತು. ಕೀರ್ತಿ ತಮಾಷೆಗೆ ಹೇಳಿದ ಮಾತಿನಂತೆ ಆತ ಮನೆಗೆ ಬಂದಿದ್ದ. ಆತ ಮನೆಗೆ ಬರುತ್ತಾನೆ ಎಂದು ಕೀರ್ತಿ ಭಾವಿಸಿರಲಿಲ್ಲ. ಯಾರು ಎನ್ನುತ್ತಾ ಕೀರ್ತಿಯ ತಾಯಿ ಹೊರಬಂದರು. ಆಂಟಿ, ಸ್ವಲ್ಪ ಇಸ್ತ್ರಿ ಪೆಟ್ಟಿಗೆ ಬೇಕಿತ್ತು, ಕೊಡ್ತೀರಾ ಎಂದು ಕೇಳುತ್ತಾನೆ. ಕೊಡ್ತೀನಿ ಇರಪ್ಪ ಎನ್ನುತ್ತಾ ಅವರು ಒಳಗೆ ಹೋಗುತ್ತಾರೆ. ಕೀರ್ತಿ ದೂರದಿಂದಲೇ ವಿಕಾಸ್ನ ನೋಡಿ ನಗುತ್ತಾಳೆ. ನೀನು ತುಂಬ ಧೈರ್ಯವಂತ, ಮನೆಗೆ ಬಂದುಬಿಟ್ಟೆ ಎನ್ನುತ್ತಾಳೆ. ಮತ್ತೆ ಬರದೇ ಇರ್ತೀನಾ? ಮುಂದೊಂದು ದಿನ ನಿನ್ನನ್ನು ಕೇಳಲು ಬಂದೇ ಬರ್ತೀನಿ ಅನ್ನುತ್ತಾನೆ. ಕೀರ್ತಿ ನಗುತ್ತಾಳೆ. ಒಂದು ದಿನ ಕೀರ್ತಿ ಟೆರೆಸ್ ಮೇಲೆ ಬಟ್ಟೆ ತರುವ ನೆಪದಲ್ಲಿ ವಿಕಾಸ್ನನ್ನು ಭೇಟಿಯಾಗಲು ಬರುತ್ತಾಳೆ. ಇಬ್ಬರು ದೂರದಿಂದಲೇ ಸನ್ನೆಗಳಲ್ಲಿ ಮಾತನಾಡುತ್ತಿರುತ್ತಾರೆ. ಇದನ್ನು ನೋಡಿದ ಕೀರ್ತಿಯ ಸಹೋದರನಿಗೆ ಕೋಪ ಉಕ್ಕಿ ಬರುತ್ತದೆ. ಮನೆಯಲ್ಲಿ ರಾಧಾಂತವನ್ನೇ ಮಾಡಿಬಿಡುತ್ತಾನೆ. ಇನ್ನು ಮೇಲೆ ಟೆರೆಸ್ಗೆ ಕಾಲಿಟ್ಟರೆ ಕಾಲನ್ನೇ ಕತ್ತರಿಸಿ ಬಿಡುತ್ತೇನೆ ಎಂದು ಕೂಗಾಡುತ್ತಾನೆ. ಈ ವಿಚಾರವನ್ನು ಕೀರ್ತಿ ಹೇಗೋ ಕಷ್ಟಪಟ್ಟು ವಿಕಾಸ್ಗೆ ಫೋನ್ ಮೂಲಕ ತಿಳಿಸುತ್ತಾಳೆ. ಕೀರ್ತಿಯನ್ನು ಕೂರಿಸಿ ಸಮಾಧಾನದಿಂದ ಮನೆಯವರೆಲ್ಲರ ಮುಂದೆ ಬುದ್ಧಿ ಮಾತನ್ನು ಹೇಳುತ್ತಾನೆ. ಇತ್ತ ವಿಕಾಸ್ಗೂ ನೀನು ಇನ್ನು ಮುಂದೆ ನನ್ನ ತಂಗಿಯ ತಂಟಿಗೆ ಬರಬಾರದೆಂದು ವಾರ್ನಿಂಗ್ ಕೂಡ ಮಾಡುತ್ತಾನೆ. ಆದರೆ ಅವರಿಬ್ಬರಿಗೂ ಒಬ್ಬರನ್ನೊಬ್ಬರು ಮರೆಯಲು ಸಾಧ್ಯವಾಗಲಿಲ್ಲ. ಒಂದು ದಿನ ಕೀರ್ತಿ ವಿಕಾಸ್ಗೆ ಫೋನ್ ಮಾಡುತ್ತಾಳೆ. ಅಳುತ್ತಾ, ವಿಕಾಸ್, ನೀನು ನನ್ನನ್ನು ಮರೆತು ಬಿಟ್ಟೆಯಾ? ನನಗೆ ಒಂದು ಫೋನ್ ಕೂಡ ಮಾಡ್ತಿಲ್ಲ ಎಂದು ಅಳುತ್ತಲೇ ಮಾತನಾಡುತ್ತಾಳೆ. ವಿಕಾಸ್ ಆಕೆಯನ್ನು ಸಮಾಧಾನಿಸುತ್ತಾ, ನನ್ನಿಂದ ನಿನಗೆ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ನಾನು ಸುಮ್ಮನಿದ್ದೇನೆ ಹೊರತು ನಿನಗೆ ಮೋಸ ಮಾಡುವ ಯಾವ ಯೋಚನೆಯೂ ನನಗಿಲ್ಲ ಎಂದು ಆಕೆಗೆ ಅರ್ಥ ಮಾಡಿಸುತ್ತಾನೆ. ಇದಾದ ನಂತರ ಮತ್ತೆ ಇಬ್ಬರು ಆಗಾಗ ಎಲ್ಲರ ಕಣ್ಣು ತಪ್ಪಿಸಿ ಫೋನ್ನಲ್ಲಿ ಮಾತನಾಡುತ್ತಿರುತ್ತಾರೆ. ಹೇಗೋ ಈ ಫೋನ್ ವಿಚಾರವೂ ಆಕೆ ಅಣ್ಣನಿಗೆ ತಿಳಿದು ಬಿಡುತ್ತದೆ. ಆತ ಅವಳ ಕೈಯಿಂದ ಫೋನನ್ನು ಕಿತ್ತುಕೊಳ್ಳುತ್ತಾನೆ. ಎಚ್ಚರಿಕೆ ನೀಡಿದರೂ ಹೀಗೆ ಮಾಡುತ್ತಿರುವುದನ್ನು ನೋಡಿ ಕೋಪದಿಂದ ಕೆಂಡಾಮಂಡಲವಾಗುತ್ತಾನೆ. ಕೋಪದಲ್ಲಿ ವಿಕಾಸ್ನನ್ನು ಕೊಲ್ಲಲು ಯೋಜನೆ ರೂಪಿಸುತ್ತಾನೆ. ತಾವು ಮಾಡುವುದು ಕೊಲೆಯೆಂದು ಯಾರಿಗೂ ತಿಳಿಯಬಾರದು ಎಂದು ಎಚ್ಚರಿಕೆಯಿಂದ ಪ್ಲ್ಯಾನ್ ಮಾಡುತ್ತಾನೆ. ಆ ದಿನ ರಾತ್ರಿ ಊಟ ಮಾಡಿ ಮಲಗಿದ್ದ ಕೀರ್ತಿಗೆ ತಾವು ಇಲ್ಲೇ ಇದ್ದರೆ ನಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳುವುದು ಸಾಧ್ಯವಿಲ್ಲ ಎಂಬ ಅರಿವಾಗುತ್ತದೆ. ಹೇಗಾದರೂ ನಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳಲೇಬೇಕು, ಆದರೆ ಹೇಗೆ ಎಂಬ ಚಿಂತೆ ಕಾಡುತ್ತಿರುತ್ತದೆ. ಯಾರಿಗೂ ತಿಳಿಯದಂತೆ ತಾಯಿಯ ಫೋನ್ನಿಂದ ವಿಕಾಸ್ಗೆ ಫೋನ್ ಮಾಡುತ್ತಾಳೆ. ನಡೆದ ವಿಷಯವನ್ನೆಲ್ಲ ಆತನಿಗೆ ತಿಳಿಸುತ್ತಾಳೆ. ವಿಕಾಸ್, ನಾವು ಇಲ್ಲೇ ಇದ್ದರೆ ಇವರು ನಮ್ಮನ್ನು ಬದುಕಲು ಬಿಡುವುದಿಲ್ಲ. ನಾವು ಯಾರಿಗೂ ಕಾಣದಂತೆ ಎಲ್ಲಾದರೂ ದೂರ ಓಡಿ ಹೋಗೋಣ ಎನ್ನುತ್ತಾಳೆ. ಮರುದಿನ ಬೆಳಗಿನ ಜಾವ 4 ಗಂಟೆಗೆ ಇಬ್ಬರು ಮನೆಯ ಹೊರಗೆ ಭೇಟಿಯಾಗುತ್ತಾರೆ. ಅಲ್ಲಿಂದ ಬೈಕ್ನಲ್ಲಿ ಹೊರಡುತ್ತಾರೆ. ಆದರೆ ಈ ವಿಷಯ ಕೀರ್ತಿ ಅಣ್ಣನಿಗೆ ತಿಳಿದಿರುವುದಿಲ್ಲ. ಆತ ಅದೇ ರಾತ್ರಿ ಯಾರಿಗೂ ತಿಳಿಯದಂತೆ ಹೊರಗೆ ನಿಂತಿದ್ದ ವಿಕಾಸ್ ಬೈಕನ್ನು ಬ್ರೇಕ್ ಫೇಲ್ ಮಾಡಿರುತ್ತಾನೆ. ಇಬ್ಬರು ಯಾರ ಕೈಗೂ ಸಿಗದಂತೆ ಆದಷ್ಟು ಬೇಗನೆ ಊರನ್ನು ದಾಟಿ ಬಿಡಬೇಕೆನ್ನುವ ಅವಸರದಲ್ಲಿರುತ್ತಾರೆ. ಆದ್ದರಿಂದ ವಿಕಾಸ್ ಜೋರಾಗಿ ಬೈಕ್ ಓಡಿಸುತ್ತಿರುತ್ತಾನೆ. ಸ್ವಲ್ಪ ಹೊತ್ತಿನಲ್ಲಿ ಬ್ರೇಕ್ ಹಾಕಲು ಪ್ರಯತ್ನಿಸಿದರೆ ಬ್ರೇಕ್ ಹಾಕಲು ಸಾಧ್ಯವಾಗುವುದಿಲ್ಲ. ಆಗಲೇ ಅವನಿಗೆ ತಿಳಿಯುವುದು ಗಾಡಿಯ ಬ್ರೇಕ್ ಫೇಲ್ ಆಗಿದೆ ಎಂಬುದು. ವಿಪರೀತ ವೇಗವಾಗಿ ಹೋಗುತ್ತಿದ್ದವನನ್ನು ನೋಡಿ
ವಿಕಾಸ್, ಯಾಕೆ ಇಷ್ಟು ಜೋರಾಗಿ ಓಡಿಸುತ್ತಿದ್ದೀಯಾ? ನನಗೆ ಭಯವಾಗುತ್ತಿದೆ, ನಿಧಾನವಾಗಿ ಓಡಿಸು ಎನ್ನುತ್ತಾಳೆ. ಬ್ರೇಕ್ ಹಾಕಲಾಗದೆ ಬೈಕ್ನ ವೇಗ ಇನ್ನೂ ಹೆಚ್ಚಾಗುತ್ತದೆ. ಎಲ್ಲಿ ಈ ವಿಚಾರ ತಿಳಿದರೆ ಕೀರ್ತಿ ಭಯಪಟ್ಟುಕೊಳ್ಳುತ್ತಾಳೋ ಎಂದು ನನಗೆ ವೇಗವಾಗಿ ಬೈಕ್ ಓಡಿಸುವುದೆಂದರೆ ಬಹಳ ಇಷ್ಟ ಎನ್ನುತ್ತಾನೆ. ಆಗ ಕೀರ್ತಿ ಜೋರಾಗಿ, ವಿಕಾಸ್, ನನಗೆ ಭಯವಾಗ್ತಿದೆ, ಪ್ಲೀಸ್ ನಿಧಾನವಾಗಿ ಓಡಿಸು ಎನ್ನುತ್ತಾಳೆ. ಆಗ ವಿಕಾಸ್, ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಎಂದು ಕೇಳುತ್ತಾನೆ. ಆಗ ಕೀರ್ತಿ, ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತೇನೆ ಎನ್ನುತ್ತಾ ಹಿಂದಿನಿಂದ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ಆಗ ವಿಕಾಸ್ ನಿಧಾನವಾಗಿ ತನ್ನ ಹೆಲ್ಮೆಟನ್ನು ತೆಗೆದು, ಇದನ್ನು ನೀನು ಧರಿಸು ಎಂದು ಕೀರ್ತಿಗೆ ಕೊಡುತ್ತಾನೆ. ನನಗೆ ಯಾಕೆ, ನೀನೇ ಹಾಕಿಕೋ ಎನ್ನುತ್ತಾಳೆ ಕೀರ್ತಿ. ಕೀರ್ತಿ, ಪ್ಲೀಸ್, ಸಮಯವಿಲ್ಲ, ಬೇಗ ಹಾಕಿಕೋ ಎನ್ನುತ್ತಾನೆ. ವಿಕಾಸ್ ಯಾಕೆ ಈ ರೀತಿ ಹೇಳುತ್ತಿದ್ದಾನೆ ಎಂದು ಕೀರ್ತಿಗೆ ಅರ್ಥವಾಗಲಿಲ್ಲ. ಆದರೂ ಆತನ ಮಾತಿಗೆ ಬೆಲೆ ಕೊಟ್ಟು ಹಾಕಿಕೊಳ್ಳುತ್ತಾಳೆ. ಇತ್ತ ಮನೆಯವರೆಲ್ಲರೂ ಕೀರ್ತಿ ಮನೆಯಲ್ಲೆಲ್ಲೂ ಕಾಣುತ್ತಿಲ್ಲ ಎಂದು ಹುಡುಕಲು ಪ್ರಾರಂಭಿಸುತ್ತಾರೆ. ಆಕೆಯ ಅಣ್ಣ ನೇರವಾಗಿ ವಿಕಾಸ್ ಮನೆಗೆ ಹೋಗಿ ನನ್ನ ತಂಗಿಯನ್ನು ವಿಕಾಸ್ ಕರೆದೊಯ್ದಿದ್ದಾನೆ ಎಂದು ಜಗಳವಾಡಲು ಪ್ರಾರಂಭಿಸುತ್ತಾನೆ. ಅವನು ಅಂದುಕೊಂಡಂತೆ ಆತನ ಬೈಕ್ ಅಲ್ಲಿ ಇರುವುದಿಲ್ಲ. ಅದನ್ನು ಗಮನಿಸಿದ ಕೀರ್ತಿ ಅಣ್ಣನಿಗೆ ಭಯವಾಗುತ್ತದೆ. ತಾನು ಬ್ರೇಕ್ ಫೇಲ್ ಮಾಡಿದ ಬೈಕ್ನಲ್ಲಿ ಇಬ್ಬರು ಪ್ರಯಾಣಿಸಿರಬಹುದೇ ಎಂಬ ಸಂಶಯ ಮೂಡುತ್ತದೆ. ಅಷ್ಟರಲ್ಲಿ ಟಿವಿಯಲ್ಲಿ ಬೆಳಗಿನ ಜಾವ ಬೈಕ್ ಅಪಘಾತದಿಂದಾಗಿ ಪ್ರೇಮಿಗಳಿಬ್ಬರ ಸಾವು ಎಂದು ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಬರಲು ಪ್ರಾರಂಭವಾಗುತ್ತದೆ. ಎಲ್ಲರೂ ವೇಗವಾಗಿ ಅಪಘಾತ ನಡೆದ ಸ್ಥಳಕ್ಕೆ ಧಾವಿಸುತ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಅಷ್ಟರಲ್ಲಾಗಲೇ ವಿಕಾಸ್ ಪ್ರಾಣ ಹೊರಟು ಹೋಗಿರುತ್ತದೆ. ಆದರೆ ಕೀರ್ತಿ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅಪಾಯದಿಂದ ಪಾರಾಗಿರುತ್ತಾಳೆ. ಅವಳನ್ನು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಸಾಗಿಸುತ್ತಿರುತ್ತಾರೆ. ಕೀರ್ತಿಗೆ ಈಗ ಅರ್ಥವಾಗಿತ್ತು, ವಿಕಾಸ್ ಅವನ ಹೆಲ್ಮೆಟನ್ನು ಯಾಕೆ ತನಗೆ ನೀಡಿದ ಎಂದು. ಕೀರ್ತಿ ಆತನನ್ನೇ ನೆನಪಿಸಿಕೊಂಡು ಜೋರಾಗಿ ಅಳುತ್ತಿದ್ದಳು. ವಿಕಾಸ್ ಡ್ರೈವ್ ಮಾಡುತ್ತಾ ಕೀರ್ತಿಯ ಪ್ರಾಣಕ್ಕೆ ಅಪಾಯವಾಗದಂತೆ ಒಂದು ಮರಕ್ಕೆ ಡಿಕ್ಕಿ ಹೊಡೆದಿದ್ದ. ಕೀರ್ತಿ ಹೆಲ್ಮೆಟ್ ಹಾಕಿದ್ದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಳು. ವಿಷಯ ತಿಳಿದ ಕೀರ್ತಿಯ ಅಣ್ಣ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ತನ್ನ ಕೈಯಾರೆ ಕೊಂದುಬಿಟ್ಟೆನಲ್ಲ ಎಂದು ದುಃಖಿತನಾಗುತ್ತಾನೆ. ಮುಕ್ತಾಯ. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.